ನೋಡ್ಕೊಳ್ಳಿ ಕ್ವಶನ್. ಶೋ ದಟ್ ದ ಮ್ಯಾಟ್ರಿಕ್ಸ್ 0 0 1 1/2 0 1/2 0 1 0 ಈಸ್ ಎ ರೆಗ್ಯುಲರ್ ಸ್ಟೊಕ್ಯಾಸ್ಟಿಕ್ ಮ್ಯಾಟ್ರಿಕ್ಸ್. ಇದನ್ನ ಯಾವ ಥರ ಮಾಡಬೇಕು ನೋಡ್ಕೊಳ್ಳಿ. ಸೊಲ್ಯೂಷನ್ P ಈಸ್ ಈಕ್ವಲ್ ಟು ಅಂತ ಬರ್ಕೊಳ್ಳಿ. P ಈಸ್ 0 0 1 1/2 0 1/2 0 1 0. ನೋಡಿ, ಇದು ಮಾಡಿದ ತಕ್ಷಣ ನಾವೇನು ಮಾಡಬೇಕು, ಫಸ್ಟು ಪಿ ಸ್ಕ್ವೇರ್ನ ಫೈಂಡ್ ಮಾಡಬೇಕು. ಪಿ ಸ್ಕ್ವೇರ್ ಅಂದರೆ ಪಿ ಇಂಟು ಪಿ. ಇಲ್ಲಿ ಪಿ ಇಂಟು ಪಿ ಅಂದರೆ ಪಿ ಅಂದ್ರೇನು, 0 0 1 1/2 0 1/2 0 1 0. ಪಿ ಅಂದರೆ ಏನು, 0 0 1 1/2 0 1/2 0 1 0. ಇಲ್ಲಿ ನೋಡಿ, ಇದನ್ನ ಕ್ಯಾಲ್ಸಿಲ್ ಮಾಡೋದು ಹೇಳ್ಕೊಡ್ತೀನಿ ನಿಮಗೆ. ಫಸ್ಟ್ ಕ್ಯಾಲ್ಸಿನ ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟ್ 9 3 3 ಹೊಡೆದು ಅದರಲ್ಲಿ ಮ್ಯಾಟ್ರಿಕ್ಸ್ 6 ಟೈಪ್ ಮಾಡಿ, ಅದು 1 3 × 3 1. ಆಮೇಲೆ ಈ ವ್ಯಾಲ್ಯೂಸ್ ಹೊಡೀರಿ. ಫಸ್ಟ್ ರೋ ಬಂದು 0 0 1. ಸೆಕೆಂಡ್ ರೋ ಬಂದು 1/2 0 1/2. ಥರ್ಡ್ ರೋ ಬಂದು 0 1 0. ಆಮೇಲೆ ಎಸ್ ಸಿ ಹೊಡೀರಿ. ಹೊಡೆದಾದ್ಮೇಲೆ ಶಿಫ್ಟ್ 4 ಹೊಡೀರಿ. 3ನ ಸೆಲೆಕ್ಟ್ ಮಾಡಿ, ಮ್ಯಾಟ್ ಎ ಬರುತ್ತೆ. ಇಂಟು ಶಿಫ್ಟ್ 4 ಹೊಡೀರಿ. 3ನ ಸೆಲೆಕ್ಟ್ ಮಾಡಿ, ಮ್ಯಾಟ್ ಎ ಬರುತ್ತೆ. ಇವಾಗ ಆನ್ಸರ್ 0 1 0 ಇಲ್ಲಿ ಬರೀರಿ. 0 1 0 ಆಮೇಲೆ 0. ನೋಡಿ, ಕೆಳಗಡೆ ಬನ್ನಿ, ಈ ಕಡೆ ಬನ್ನಿ, ಎಸ್ ಡಿ ಹೊಡೀರಿ. ಫ್ರ್ಯಾಕ್ಷನಲ್ಲಿ ತೋರಿಸುತ್ತೆ. 1/2 1/2 1/2 0 1/2. ಈಗ ನೋಡಿ, ಇದು ಆದ ತಕ್ಷಣ ಏನು ಮಾಡಬೇಕು, ಪಿ ಕ್ಯೂಬ್ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಇಂಟು ಪಿ, ಅಥವಾ ಪಿ ಇಂಟು ಪಿ ಸ್ಕ್ವೇರು ಮಾಡ್ಬೋದು. ಪಿ ಸ್ಕ್ವೇರ್ ಅಂದರೆ ಇದು 0 1 0 0 1/2 1/2 1/2 0 1/2. ಇನ್ನೊಂದು ಸತಿ ಇದು ಪಿ ಸ್ಕ್ವೇರ್ ಆಯಿತು. ಆಮೇಲೆ ಪಿ ಬರೀಬೇಕು. ಪಿ ಬಂದು 0 0 1 1/2 0 1/2 0 1 0. ಕ್ಯಾಲ್ಸಿಲಿ ಏನು ಮಾಡಬೇಕಂದ್ರೆ, ಈ ಆನ್ಸರ್ ಬಂದಿರುತ್ತಲ್ಲ, ಇದನ್ನೇ ಇಂಟು ಅಂತ ಇದಾದ ತಕ್ಷಣವೇ ಇಂಟು ಹೊಡ್ಕೊಳ್ಳೋದು. ಇಂಟು ಹೊಡೆದ ತಕ್ಷಣ ಶಿಫ್ಟ್ 4 ಹೊಡೆದು 3ನ ಸೆಲೆಕ್ಟ್, ಮ್ಯಾಟ್ರಿಕ್ಸ್ ಎನ ಸೆಲೆಕ್ಟ್ ಮಾಡಬೇಕು. ಈಗ ಈಕ್ವಲ್ ಕೊಡಬೇಕು. ಇದು ಪಿ ಕ್ಯೂ. ನೋಡಿ, 1/2 ಆಮೇಲೆ 0 ಆಮೇಲೆ 1/2 1/4 1/2 ಆಮೇಲೆ ಮತ್ತೆ 1/4 ಆಮೇಲೆ 0 1/2 1/2. ನೋಡಿ, ಇದನ್ನ ನೀವು 0 0 0 ಬರಬಾರ್ದು, ಅಲ್ಲಿ ಗಂಟ ಮಾಡ್ಕೊಂಡು ಹೋಗಬೇಕು. ರೆಗ್ಯುಲರ್ ಸ್ಟೊಕ್ಯಾಸ್ಟಿಕ್ ಶೋ ದಟ್ ಅಂತ ಕೇಳಿದ್ರೆ ಅದು P⁴ ಅಂದರೆ ಪಿ ಕ್ಯೂಬ್ ಇಂಟು ಪಿ. ಇಲ್ಲಿ ಪಿ ಕ್ಯೂಬ್ ಅಂದರೆ ಸೇಮ್ 1/2 0 1/2 1/4 1/2 1/4 0 1/2 1/2 ಇಂಟು ಏನು ಪಿ ಅಂದರೆ 0 0 1 1/2 0 1/2 0 1 0 ಈಕ್ವಲ್. ಇಲ್ಲೇನು ಮಾಡಬೇಕು, ಇಂಟು ಹೊಡಿಬೇಕು.
ಇಂಟು ಹೊಡೆದು ಈ ಮ್ಯಾಟ್ ಆನ್ಸರ್ ಅಂತ ಬರುತ್ತೆ, ಮ್ಯಾಟ್ ಆನ್ಸರ್ ಇಂಟು ಬರುತ್ತೆ. ಆಮೇಲೆ ಏನು ಮಾಡಬೇಕು, ಶಿಫ್ಟು 4 3 ಮ್ಯಾಟ್ ಎ ಬರುತ್ತೆ ಈಕ್ವಲ್, ಇದು ಬಂದು P/4 0 ನೋಡಿ 0.5 ಅಂದರೆ 1/2 1/2. 0.25 ಅಂದರೆ 1/4 1/4 1/2 ಸೆಕೆಂಡ್ ರೋ, 1/4 1/4 1/2. ಥರ್ಡ್ ರೋ ಬಂದು 1/4 1/2 1/4. ಇಷ್ಟಾದ ತಕ್ಷಣ P/5 ಫೈಂಡ್ ಮಾಡಬೇಕು. ಇದಕ್ಕೆ P/4 ಇಂಟು P. ಇಲ್ಲಿ P/4 ಅಂದರೆ ಇದು 0 1/2 1/2 1/4 1/4 1/2 1/4 1/2 1/4 ಇಂಟು ಇಲ್ಲಿ ಇಂಟು P ಅಂತ ಕೇಳಿದ್ರೆ 0 0 1 1/2 0 1/2 0 1 0. ಇಲ್ಲೇನು ಮಾಡಬೇಕು, ಇಂಟು ಇಲ್ಲಿ ನೋಡಿ P/5 ಅಂದರೆ P/4 ಇಂಟು P ಕರೆಕ್ಟ್ ಅಲ್ವಾ? P ಅಂದರೆ ಇದೆ. ಈಗ ಇಂಟು ಹೊಡೆದಾದ್ಮೇಲೆ ಶಿಫ್ಟು 4 3 ಮ್ಯಾಟ್ ಎ ಬರುತ್ತೆ ಈಕ್ವಲ್ ಹೊಡಿಬೇಕು 1/4 1/2 1/4 ಫಸ್ಟ್ ರೋ, ಸೆಕೆಂಡ್ ರೋ 1/8 ಆಮೇಲೆ 1/2 3/8. ನೆಕ್ಸ್ಟು 1/4 1/4 1/2. ಈಗ ನೋಡಿ 0 ಈ ಆನ್ಸರ್ಸಲ್ಲಿ ನೋಡಿ, ಇದರಲ್ಲಿ 0 ಇದೆ, ಇದರಲ್ಲೂ 0 ಇದೆ, ಇದರಲ್ಲೂ 0 ಇದೆ, ಇದರಲ್ಲಿ 0 ಇಲ್ಲ. ಯಾವಾಗ 0 ಇರಲ್ಲ ಅವಾಗ ಸ್ಟಾಪ್ ಮಾಡ್ಬಿಟ್ಟು ಏನು ಹೇಳಬೇಕು, ವಿ ಅಬ್ಸರ್ವ್ ದಟ್ in P/5 all the entries are positive. Hence P is regular stochastic. Hence P is a regular stochastic matrix. ಇಷ್ಟೇ ಆನ್ಸರ್. ಒಂದೊಂದ್ಸತಿ ಏನು ಮಾಡ್ತಾರೆ ಕ್ವಶನಲ್ಲಿ, ಇದೇ ಕ್ವಶನ್ಗೆ ಒಂದು ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡಿಬಿಡ್ತಾರೆ. ಏನಂದರೆ ಫಸ್ಟು ಪ್ರೂವ್ ದಟ್ ಅಂತ ಕೇಳ್ಬಿಟ್ಟು ಪ್ರೂವ್ ದಟ್ ಶೋ ದಟ್ ದ ಗಿವನ್ ಮ್ಯಾಟ್ರಿಕ್ಸ್ ಇಸ್ ರೆಗ್ಯುಲರ್ ಸ್ಟೊಕ್ಯಾಸ್ಟಿಕ್ ಮ್ಯಾಟ್ರಿಕ್ಸ್ ಅಂತ ಕೇಳ್ಬಿಟ್ಟು ಆಲ್ಸೋ ಫೈಂಡ್ ಎಕ್ಸ್ಟ್ರಾ ಮಾಡಿರ್ತೀನಿ ಇದು, ಆಲ್ಸೋ ಫೈಂಡ್ ದ ಅಸೋಸಿಯೇಟೆಡ್. ನೋಡಿ ಇಲ್ಲಿ ಸ್ಟೊಕ್ಯಾಸ್ಟಿಕ್ ಮ್ಯಾಟ್ರಿಕ್ಸ್ ಅಂತ ಕೇಳಿದ್ರೆ ಇಲ್ಲಿಗೆ ನಿಲ್ಲಿಸ್ಬಿಡಿ, ಸರಿನಾ? ಆಲ್ಸೋ ಫೈಂಡ್ ದ ಅಸೋಸಿಯೇಟೆಡ್ ಯೂನಿಕ್ ಫಿಕ್ಸೆಡ್ ಪ್ರಾಬಿಲಿಟಿ ವೆಕ್ಟರ್ ಅಂತ ಕೇಳ್ತಾರೆ. ಯೂನಿಕ್ ಫಿಕ್ಸೆಡ್ ಪ್ರಾಬಬಿಲಿಟಿ ವೆಕ್ಟರ್. ನೋಡಿ ಇದು ಎಕ್ಸ್ಟ್ರಾ ಯಾವ ಥರ ಮಾಡಬೇಕು ಅಷ್ಟೇನು. ವಿ ಹ್ಯಾವ್ ಟು ಫೈಂಡ್ v is equal to x comma y comma z, where x plus y plus z is equal to 1, such that
VP is equal to P implies ಈ V ಅಂದರೆ ಏನು, X Y Z, P ಬಂದು 0 0 1 1/2 0 1/2 0 1 0 is equal to X Y Z. ಈಗ ಇನ್ನು ಈ ಕಾಲಮ್ನ ಮಲ್ಟಿಪ್ಲೈ ಮಾಡಿ. ಫಸ್ಟ್ ರೋ ತಗೊಳ್ಳಿ, ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಆ ಥರ ಮಲ್ಟಿಪ್ಲೈ ಮಾಡಿ. ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿದ್ರೆ 0x ಪ್ಲಸ್ y ಇಂಟು 1/2 ಅಂದರೆ y/2 ಪ್ಲಸ್ 0z. ನೆಕ್ಸ್ಟ್ 0x ಪ್ಲಸ್ y ಇಂಟು 0 ಅಂದರೆ 0y ಪ್ಲಸ್ 1 ಇಂಟು z ಅಂದರೆ z. ನೆಕ್ಸ್ಟ್ ಇದು ಫಸ್ಟ್ ರೋ ಥರ್ಡ್ ಕಾಲಮ್ ಸ್ಟಾರ್ಟಿಂಗ್ 1x y ಇಂಟು 1/2 ಅಂದರೆ y/2 ಪ್ಲಸ್ 0z ಇಸ್ ಈಕ್ವಲ್ ಟು x, y, z. ಇದೇನಾಗುತ್ತೆ, ಈ 0x ಬಿಟ್ಬಿಡಿ, ಬರೀ ಉಳಿಯೋದು y/2, ಇದು ಬರೀ z ಉಳಿಯುತ್ತೆ, ಇಲ್ಲಿ x ಪ್ಲಸ್ y/2 ಉಳಿಯುತ್ತೆ. ಇಸ್ ಈಕ್ವಲ್ ಟು x, y, z implies, ಸಾರಿ ಇದು ಬರೆಯಬೇಕಾಗಿಲ್ಲ, y/2 ಅಂದರೆ x ಒಂದು ಇಕ್ವೇಷನ್, ಇನ್ನೊಂದು z ಈಸ್ ಈಕ್ವಲ್ ಟು y, ಇನ್ನೊಂದು x ಪ್ಲಸ್ y/2 ಈಸ್ ಈಕ್ವಲ್ ಟು z. ಇದು ಫಸ್ಟ್ ಎಲಿಮೆಂಟ್ ಈಕ್ವಲ್ ಮಾಡಿ, ಸೆಕೆಂಡ್ ಎಲಿಮೆಂಟ್ಗೆ ಥರ್ಡ್ ಎಲಿಮೆಂಟ್. ಈ 2ನ ಮಲ್ಟಿಪ್ಲೈ ಮಾಡಿ, y ಈಸ್ ಈಕ್ವಲ್ ಟು 2x, z ಈಸ್ ಈಕ್ವಲ್ ಟು y. ಇಲ್ಲಿ ಮಲ್ಟಿಪ್ಲೈ ಬೈ 2 ಮಾಡ್ಕೊಳ್ಳಿ, ಇಲ್ಲಿ 2x ಆಗುತ್ತೆ, ಇಲ್ಲಿ 2 ಇಂಟು y/2 ಅಂದರೆ ಬರೀ y ಬರುತ್ತೆ, ಇಲ್ಲಿ 2 ಇಂಟು z ಬರುತ್ತೆ. ನೋಡಿ, ಇದು ಇಕ್ವೇಷನ್ 2, ಇದು ಇಕ್ವೇಷನ್ 3, ಇದು ಇಕ್ವೇಷನ್ 4, ಇದು ಇಕ್ವೇಷನ್ 1. ಈಗ ಏನು ಮಾಡಬೇಕು, ಸೇಮ್ ಪ್ರೊಸೀಜರ್ ಮಾಡ್ತೀನಿ. ಫ್ರಮ್ 1 z ಫೈಂಡ್ ಮಾಡ್ಕೊಳ್ಳಿ, 1 ಮೈನಸ್ x ಮೈನಸ್ y. ಇನ್ನು ಇಕ್ವೇಷನ್ 5 ಅಂತ ಬರ್ಕೊಳ್ಳಿ. ಈ 2ನ 5 ಆಗಿ 2 in 5 ಏನಾಗುತ್ತೆ, z ಈಸ್ ಈಕ್ವಲ್ ಟು 1 ಮೈನಸ್ x ಮೈನಸ್ y ಅಂದರೆ 2x, z ಈಸ್ ಈಕ್ವಲ್ ಟು 1 ಮೈನಸ್ 3x ಆಗುತ್ತೆ. ಇದು ಇಕ್ವೇಷನ್ ನಂಬರ್ 6. ಈಗ 2 ಮತ್ತು 6ನ 3 ಅಥವಾ 4 ಹಾಕಿ, ಮಾಮೂಲಿ 3 ಹಾಕೋಣ, ಯಾವುದಕ್ಕಾದರೂ ಹಾಕ್ಬೋದು. ನೋಡಿ, ಈ ಥರ ಬಿಟ್ಟು ಬೇರೆ ಪ್ರೊಸೀಜರು ಫಾಲೋ ಮಾಡ್ಬೋದು ನೀವು ಫೈಂಡ್ ಮಾಡೋಕ್ಕೆ, ನಿಮ್ಮ ಇಷ್ಟ. 2 and 6 in 3 ಅಂದರೆ ಇಲ್ಲಿ z ಬದಲು 1 ಮೈನಸ್ 3x ಬರೀರಿ, ಆಮೇಲೆ y ಬದಲು 2x ಬರೀರಿ. ನಂಬರ್ನ ಈ ಕಡೆ ಬರ್ಕೊಳ್ಳಿ, ಎಕ್ಸ್ನ ಈ ಕಡೆ ಬರ್ಕೊಳ್ಳಿ, ಮೈನಸ್ 3x ಹಂಗೆ ಇರಲಿ, ಪ್ಲಸ್ 2x ಈ ಕಡೆ ಬಂದರೆ ಮೈನಸ್ 2x, ಪ್ಲಸ್ 1 ಈ ಕಡೆ ಬಂದರೆ ಮೈನಸ್ 1. ಅವಾಗ ಏನಾಗುತ್ತೆ, ಮೈನಸ್ 5x ಇಸ್ ಈಕ್ವಲ್ ಟು ಮೈನಸ್ 1 ಆಗುತ್ತೆ. ಎಕ್ಸ್ ಬಂದು 1/5 ಆಗುತ್ತೆ. ಈಗ ಈ ಎಕ್ಸ್ನ ಇಕ್ವೇಷನ್ 2 ಹಾಕಿ, ಫ್ರಮ್ 2 y is equal to 2 into x ಅಂದರೆ 1/5, ಇದು 2/5 ಆಗುತ್ತೆ. ಆಮೇಲೆ ಎಕ್ಸ್ನ ಇಲ್ಲಿ 6 ಹಾಕಿ, ಫ್ರಮ್ 6 z is equal to 1 minus 3x ಅಲ್ವಾ, x ಸೈಡಲ್ಲಿ 1/5 ಹಾಕಿದ್ರೆ 2/5 ಬರುತ್ತೆ. ಇದನ್ನ ಕ್ಲಿಯರ್ ಮಾಡಿ, ಶಿಫ್ಟ್ ಟು 9 3 1 minus 3 into 1/5, it is 2/5. Therefore x is equal to
1 by 5, y is equal to 2 by 5 and z is equal to 2 by 5. ಇಲ್ಲಿ ಕ್ಯಾಲ್ಸಿಯಂ ಚೆಕ್ ಮಾಡಿದೆ ಯಾವ ಥರ ಹೇಳ್ಕೊಡ್ತೀನಿ ನೋಡಿ. ಮೋಡ್ ಹೋಗಿ ಈಕ್ವೇಷನ್ ಹೋಗಿ 2 ಸೆಲೆಕ್ಟ್ ಮಾಡಿ ಫಸ್ಟು 1 1 1 1 ಹೊಡೀರಿ. ಆಮೇಲೆ ಫಸ್ಟ್ ಕಾಲಮ್ ಕನ್ಸಿಡರ್ ಮಾಡಿ 0 -1. ಫಸ್ಟ್ ಕಾಲಮ್ ಫಸ್ಟ್ ಎಲಿಮೆಂಟ್ಗೆ -1 ಹಾಕ್ಕೋಬೇಕು, ಸೆಕೆಂಡ್ ಎಲಿಮೆಂಟ್ ಹಂಗೆ ಇರಬೇಕು, ಥರ್ಡ್ ಎಲಿಮೆಂಟ್ ಹಂಗೆ ಇರಬೇಕು, ಆಮೇಲೆ ಫೋರ್ತ್ ಎಲಿಮೆಂಟ್ಗೆ 0 ಹಾಕ್ಕೋಬೇಕು. ಈಗ ಸೆಕೆಂಡ್ ಕಾಲಮ್ ಕನ್ಸಿಡರ್ ಮಾಡಿ 0, ಸೆಕೆಂಡ್ ಎಲಿಮೆಂಟ್ಗೆ -1 ಹಾಕಿ, ಏನಾದರೂ ಇರಲಿ ಅದ್ರ ಜೊತೆಗೆ -1 ಹಾಕಿ, ಆಮೇಲೆ ಥರ್ಡ್ ಎಲಿಮೆಂಟ್ ಹಂಗೆ ಇರಲಿ, ಫೋರ್ತ್ಗೆ 0 ಹಾಕಿ ಈಕ್ವಲ್ ಹೊಡೀರಿ. 1 by 5x ಕ್ರಾಸ್ ಚೆಕ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ನಿಮಗೆ. 2 by 5 2 by 5 thus the required unique fixed probability term b is given by b is equal to 1 by 5 2 by 5 2 by 5. Step final answer. Thank you. Please like, share and subscribe.